ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ಕುರ್ಚಿ ಕದನ ತಾರಕಕ್ಕೇರ್ತಾ ಇದೆ. ಈಗ ದೆಹಲಿಗೆ 3 ದಿನಗಳ ಪ್ರವಾಸಕ್ಕೆ ಸಿಎಂ ಸಿದ್ದರಾಮಯ್ಯ ಮರಳಿ ತೆರಳುತ್ತಾ ಇದ್ದಾರೆ. 3 ದಿನಗಳ ಕಾಲ ದೆಹಲಿಯಲ್ಲೇ ಸಿದ್ದರಾಮಯ್ಯ ಉಳಿಯಲಿದ್ದಾರೆ. ರಾಜ್ಯದಲ್ಲಿ ಸರ್ಕಾರದ ಅಸ್ಥಿರತೆಯ ಪ್ರಶ್ನೆಗಳೆದುರಾಗ್ತಾ ಇದೆ. ಮುಖ್ಯಮಂತ್ರಿಗಳ ಬದಲಾವಣೆ, ಸಂಪುಟ ಪುನರ್ರಚನೆ ಅನ್ನುವ ಕೂಗು ಜಾಸ್ತಿ ಆಗ್ತಾ ಇರೋ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ 3 ದಿನಗಳ ಕಾಲ ದೆಹಲಿಗೆ ತೆರಳುತ್ತಾರೆ. ಸೋಮವಾರ ಸಂಜೆ ದೆಹಲಿಗೆ ಸಿದ್ದರಾಮಯ್ಯ ಬೆಂಗಳೂರಿನಿಂದ ಹೊರಡಲಿದ್ದಾರೆ. 3 ದಿನಗಳ ಕಾಲ ಹೈಕಮಾಂಡ್ ಭೇಟಿ ಸೇರಿದಂತೆ ವಿವಿಧ ಚರ್ಚೆ ಮಾಡ್ತಾರೆ. ಈಗಾಗಲೇ ರಾಹುಲ್ ಗಾಂಧಿ ಅವರ ಜೊತೆಗೆ ಭೇಟಿಗೆ ಸಮಯ ಕೇಳಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. 4 ಜನ MLCಗಳ ಸ್ಥಾನದ ಕುರಿತಂತೆಯೂ ಕೂಡ ಚರ್ಚೆ ಆಗಬಹುದು. ಕೊನೆ ಕ್ಷಣದಲ್ಲಿ ಆಯ್ಕೆಗೆ ತಡೆ ಹಿಡಿದಿದ್ರು, ಆದರೆ ಹೈಕಮಾಂಡ್ ಮನವರಿಕೆ ಮಾಡಿ ಸಿದ್ದರಾಮಯ್ಯ ಆ ತಡೆ ತೆರವುಗೊಳಿಸೋ ಸಾಧ್ಯತೆಗಳು ಕೂಡ ಇದೆ. ಯಾಕಂದರೆ ಸ್ಥಾನಗಳ ತೆರವಾಗಿದೆ, ಆ ಸ್ಥಾನಗಳನ್ನು ತುರ್ತಾಗಿ ತುಂಬಬೇಕು ಅನ್ನುವ ಸಬೂಬಿನ ಜೊತೆಗೆ ಚರ್ಚೆ ಮಾಡಿ ಆ 4 ಹೆಸರುಗಳನ್ನೇ ಫೈನಲ್ ಮಾಡಿಸ್ಕೊಂಡು ಬರೋದು ಕೂಡ ಸಿದ್ದರಾಮಯ್ಯನವರ ದೆಹಲಿ ಪ್ರವಾಸದ ಒಂದು ಅಜೆಂಡಾ. ಅದರ ಜೊತೆಗೆ ಕುರ್ಚಿ ಅಸ್ಥಿರತೆಯ ಬಗ್ಗೆ ಒಂದ್ಸಲ ಸ್ಟ್ರಾಂಗ್ ಆಗಿ ಒಂದು ನಂಬಿಕೆಯ ಮಾತುಗಳನ್ನು ಕೇಳ್ಕೊಂಡು ಬರೋದು, ಅಥವಾ ರಾಜ್ಯದಲ್ಲಿ ನಡೀತಾ ಇರುವಂಥ ಕೆಲವು ಬೆಳವಣಿಗೆಗಳ ಮಾಹಿತಿಯನ್ನು ಕೊಡೋದು, ಆ ಮುಖಾಂತರ ಅದಕ್ಕೆ ಬ್ರೇಕ್ ಹಾಕೋ ಪ್ರಯತ್ನವನ್ನು ಸಿದ್ದರಾಮಯ್ಯ ಮಾಡೋ ಸಾಧ್ಯತೆಗಳಿದೆ. ಒಟ್ಟಾರೆ ಈ ಕುರ್ಚಿ ಕದನ ಏನು ತಾರಕಕ್ಕೆ ಏರ್ತಾ ಇದೆ. ಮುಖ್ಯಮಂತ್ರಿಗಳ ಬದಲಾವಣೆ ಅನ್ನೋದು ಒಂದು ಕಡೆ, ಮತ್ತೊಂದು ಕಡೆ ಮುಖ್ಯಮಂತ್ರಿಗಳ ಆಪ್ತರ ಹೆಸರುಗಳನ್ನು ಹೈಕಮಾಂಡ್ ತಡೆ ಹಿಡಿದಿರೋದು, ಅಂದರೆ ರಾಜ್ಯದಿಂದ ಯಾರೋ ಅದಕ್ಕೆ ತಡೆ ಹಿಡಿಸೋದಕ್ಕೆ ಸಫಲರಾಗ್ತಾ ಇರೋದು, ಹೈಕಮಾಂಡ್ನಲ್ಲಿ ಸಿದ್ದರಾಮಯ್ಯನವರ ಪಾರುಪತ್ಯ ಕುಸಿತಾ ಇರೋದು, ಇವೆಲ್ಲದರ ಬಗ್ಗೆ ಬಹಳ ಗಂಭೀರವಾಗಿ 3 ದಿನಗಳ ಕಾಲ ಚರ್ಚೆ, ಭೇಟಿ ಎಲ್ಲ ನಡೆಯುತ್ತೆ ಸಿದ್ದರಾಮಯ್ಯನವರ ಕಡೆಯಿಂದ. ದೀಪ ಮಾಹಿತಿ ಕೊಡ್ತಾರೆ, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದೀಪ, 3 ದಿನಗಳ ಕಾಲ ಯಾರ್ಯಾರನ್ನ ಭೇಟಿ ಆಗ್ತಾರೆ, ಏನೇನು ಚರ್ಚೆ ಪ್ರಮುಖವಾಗಿ ಆಗುತ್ತೆ ಅಂತ ಈಗಾಗಲೇ ಮಾಹಿತಿ ಇದೆ ದೀಪ? ಸೋಮವಾರದಿಂದ 3 ದಿನಗಳ ಕಾಲ ಅಂದ್ರೆ ಸೋಮವಾರ ಸಂಜೆ ದೆಹಲಿಗೆ ಸಿಎಂ ಸಿದ್ದರಾಮಯ್ಯ ಪ್ರಯಾಣ ಬೆಳೆಸ್ತಿದ್ದಾರೆ. 3 ದಿನಗಳ ಕಾಲ ದೆಹಲಿಯಲ್ಲೇ ಇರ್ತಾರೆ ಅನ್ನುವಂತ ಮಾಹಿತಿ ಇದೆ. ಪ್ರಮುಖವಾಗಿ ರಾಷ್ಟ್ರಪತಿಗಳನ್ನ ಮೊದಲು ಭೇಟಿ ಆಗುವಂತಹದ್ದು, ಕೆಲವೊಂದು ಮುಂಚೆಯೇ ಫಿಕ್ಸ್ ಆಗಿದ್ದಂತಹ ಪೂರ್ವ ನಿಗದಿತ ಕಾರ್ಯಕ್ರಮಗಳ ಹಿನ್ನೆಲೆಯಲ್ಲಿ ಭೇಟಿ ಆಗ್ತಿದ್ದಾರೆ. ಆ ವೇಳೆಯಲ್ಲಿಯೇ ಏನು 4-5 ಬಿಲ್ಗಳಿದೆ, ಅಂದ್ರೆ ಬಿಲ್ಗಳು ರಾಷ್ಟ್ರಪತಿ ಅಂಗಳಕ್ಕೆ ತೆರಳಿದೆ. ಆ ಬಿಲ್ಗಳ ವಿಚಾರವಾಗಿ ಒಂದಿಷ್ಟು ಎಕ್ಸ್ಪ್ಲನೇಷನ್ ಅನ್ನ ಸಿಎಂ ಕೊಡ್ತಾರೆ ಅನ್ನುವಂತ ಮಾಹಿತಿ ಕೂಡ ಇದೆ. ಬಳಿಕ ಪ್ರಧಾನಿಯವರ ಭೇಟಿಗೂ ಕೂಡ ಸಮಯ ಕೇಳಿದ್ದಾರೆ, ಆದ್ರೆ ಇದುವರೆಗೂ ಸಮಯ ಸಿಕ್ಕಿಲ್ಲ ಅನ್ನುವಂತ ಮಾಹಿತಿ ಕೂಡ ಇದೆ. ಅದನ್ನ ಹೊರತುಪಡಿಸಿದಂತೆ ತಮ್ಮ ಹೈಕಮಾಂಡ್ ನಾಯಕರುಗಳೇನಿದ್ದಾರೆ, ರಾಹುಲ್ ಗಾಂಧಿ ಸೇರಿದಂತೆ ವೇಣುಗೋಪಾಲ್, ಸುರ್ಜೇವಾಲಾ ಎಲ್ಲರನ್ನೂ ಕೂಡ ಸಿದ್ದರಾಮಯ್ಯ ಭೇಟಿ ಆಗುವಂತಹ ಸಾಧ್ಯತೆಗಳಿದೆ. ಈಗ ಆಲ್ರೆಡಿ ರಾಹುಲ್ ಗಾಂಧಿ ಬೇರೆ ದೇಶದ ಪ್ರವಾಸದಲ್ಲಿ ಇರೋದ್ರಿಂದ ಅವರು ಇನ್ ಕೇಸ್ ಏನಾದ್ರೂ ಬಂದ್ರೆ ವಾಪಸ್ಸು ಅವರನ್ನ ಭೇಟಿಯಾಗಿಯೇ ಬರ್ತಾರೆ ಅನ್ನುವಂತಹದ್ದು ಕೂಡ ಇರುವಂತಹ ಮಾಹಿತಿ. ಆದ್ರೆ ಈ ಒಂದು ವೇಳೆ ಅಂದ್ರೆ ಭೇಟಿಯ ವೇಳೆ 4 MLC ಸ್ಥಾನಗಳ ಕುರಿತಂತೆ ಒಂದಿಷ್ಟು ಚರ್ಚೆಯನ್ನ ಮಾಡ್ತಾರೆ ಅನ್ನುವಂತ ಮಾಹಿತಿ ಕೂಡ ಇದೆ. ಹೀಗಾಗಿ 3 ದಿನಗಳ ಭೇಟಿ ಸಾಕಷ್ಟು ಕುತೂಹಲದ ಜೊತೆಗೆ ಯಾರ್ಯಾರನ್ನ ಭೇಟಿ ಆಗ್ತಾರೆ, ಈಗ ಪ್ರಧಾನಿಯವರನ್ನು ಕೂಡ ಭೇಟಿ ಆಗ್ತಾರೆ ಅನ್ನೋದ್ರಿಂದ ಏನೆಲ್ಲ ಚರ್ಚೆ ಮಾಡ್ತಾರೆ ಅನ್ನುವಂತಹದ್ದನ್ನು ಕೂಡ ಕಾದ್ ನೋಡ್ಬೇಕು. ಪ್ರಣತ್, ಥ್ಯಾಂಕ್ ಯು ದೀಪ ಮಾಹಿತಿಗೆ.